ಯೋಗೇಶ್ವರ್ ಅವರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಸೊ ಇವತ್ತು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ, ಫಲಿತಾಂಶ ಅವ್ರ ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ. ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಚುನಾವಣೆಯಲ್ಲಿ ತಂತ್ರಗಾರಿಕೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಬಹಳ ಆತ್ಮವಿಶ್ವಾಸದಿಂದ ಇದ್ದಾರೆ. ಸೊ ಹಾಗಾಗಿ ಯೋಗೇಶ್ವರವರು ಯಾವ ಆಯಾಮವನ್ನು ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋಂಥ ಭರವಸೆ ನನಗಿದೆ. ಕುಮಾರಸ್ವಾಮಿ ಅವರ ಹಳೆಯ ಆತ್ಮೀಯ ಸ್ನೇಹಿತರು, ಅವ್ರ ಹೇಳಿಕೆ ಹೊಸದೇನಲ್ಲ, ಹಿಂದೆ ಕೂಡ ಹೇಳಿದ್ರು. ಅವ್ರ ಹೇಳಿಕೆ ಹೊಸದೇನೂ ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಸೊ ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಸರಿನಾ? ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆಯ ಹೇಳಿಕೆನೋ, ಯಾವತ್ತೂ ಕೂಡ ಅವರು ಹಳೆಯ ಹೇಳಿಕೆಗಳನ್ನು ಹೊಸದಾಗಿ ಹೇಳಿದ್ರೆ ನಾನು ಒಪ್ತಿದ್ದೆ. ಜಮೀರ್ ಅಹಮದ್ ಅವರು ಹೊಸದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನ ಏನಾದರೂ ಹೇಳಿದ್ರೆ ಅದು ಒಪ್ಪೋದಾಗಿತ್ತು. ಈ ಹಿಂದೆ ಕೂಡ ಅವರು ಹೇಳಿದ್ರು, ಹಿಂದೆ ಕೂಡ 2-3 ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಸೊ ಅವತ್ತು ಇಲ್ಲದೆ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ? ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ಸರ್, ಮಾಧ್ಯಮಗಳು ತೋರಿಸಿದ್ದು ಅಂತ ತಾವು ಹೇಳ್ತೀರಿ ಸರ್, ಮಾತಾಡಿರೋದು ತಮ್ಮ ಪಕ್ಷದ ಸಚಿವರು. ಆಮೇಲೆ ಅವ್ರು ಮಾತಾಡುವಾಗ ಅಟ್ಲೀಸ್ಟ್ ಏನು ಮಾತಾಡ್ತೀನಿ ಅಂತ ಅವ್ರಿಗೊಂದು ಪ್ರಜ್ಞೆ ಇರಬೇಕಿತ್ತಲ್ಲ ಸರ್? ನೋಡಿ, ಮಾತು ಇವತ್ತಾಡಿಲ್ಲ, ನಾನು ಅದನ್ನೇ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು. ನೀವು ಸ್ವಲ್ಪ ಹೇಳ್ತೀನಿ, ಮಾತು ಇವತ್ತು ಒಂದೇ ಸಾರಿ ಆಡಿಲ್ಲ. ನೀವು ಹಿಂದೆನೇ ಮಾತಾಡಿದ್ರಲ್ಲ, ಅವತ್ತೇ ಇದನ್ನ ಮೊಟಕು ಮಾಡಬೇಕಾಗಿತ್ತು. ನೀವು ಮಾಧ್ಯಮದ ಪಾತ್ರವನ್ನು ವಹಿಸ್ತಕ್ಕಂಥವ್ರು, ಮಾಧ್ಯಮದ ನಿಷ್ಪಕ್ಷಪಾತವಾದಂಥ ಮಾತುಗಳನ್ನಾಡ್ತಕ್ಕಂಥವ್ರು, ಹಿಂದೆ ಅವರು ಮಾತಾಡಿದಂಥ ಸಂದರ್ಭದಲ್ಲೇನೆ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು, ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು. ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ, ನಮ್ಮ ಮೇಲಿನ ಕೋಪನ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ. ಜಮೀರ್ ಅಹಮದ್ ಖಾನ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಸರ್, ಈ ಮುಂದೆನೂ ಕೂಡ ನಾನು ಈ ರೀತಿ ಕರೆದಿದ್ದೀನಿ ಅವ್ರಿಗೆ ಸಾಕಷ್ಟು ಸಲ. ಅವರು ನನ್ನನ್ನು ಕುಳ್ಳ ಅಂತ ಕರೀತಿದ್ರು, ನಾನು ಖಾಲಿ ಅಂತ ಕರೀತಿದ್ದೆ. ನಾನು ಅದನ್ನೇ ಹೇಳ್ತಾ ಇರೋದು. ಹಿಂದೆ ಕೂಡ 2-3 ಬಾರಿ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ. ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ವಾ? ನೋಡ್ರಿ, ಇಬ್ರು ವೈಯಕ್ತಿಕವಾದಂಥ ಮಾತುಗಳನ್ನು ಆಡಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂತ ಮಾತಲ್ಲ. ನೀವು ಹೇಳ್ತಕ್ಕಂಥವ್ರು, ನೀವು ಮಧ್ಯಾಹ್ನ 3 ಗಂಟೆವರೆಗೂ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ. ಇವತ್ತು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡೋಣ. ಇವತ್ತು ಚರ್ಚೆ ಮಾಡೋಣ. ನೀವು ಚರ್ಚೆ ಮಾಡ್ತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನ ಇಟ್ಕೊಂಡೇ ಮಾಡಿದಿರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿಲ್ಲ. ಪ್ರತಿಪಕ್ಷಗಳಿಗಲ್ಲ, ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು. ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ.
ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನ, ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾನೆ ಇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ, ಎಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ, ನೀವು ಚರ್ಚೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಲೂಟಿಕೋರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ. 100 ರೂಪಾಯಿ ಎಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡಲಿಲ್ಲ. ಮಾಧ್ಯಮಗಳು ತೋರಿಸಿದ್ರ? ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ. ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಇದನ್ನ ಯುಟಿಲೈಸ್ ಮಾಡಿದ್ದಾರೆ ಅನ್ಸುತ್ತೆ ಸರ್ ಈ ಪೊಲಿಟಿಕಲ್ ನಿಮ್ಮ ಅಪೋನೆಂಟ್ ಪಾರ್ಟೀಸ್ ಈ ಸ್ಟೇಟ್ಮೆಂಟ್ ಅವ್ರು ನೋಡ್ರಿ, ಪಾಲಿಟಿಕ್ಸ್ ಈಸ್ ಡಿಫರೆಂಟ್. ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬೈಯೋದು, ಅವರು ನಾವು ಬೈಯೋದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಜನರ ಕಷ್ಟ ಸುಖಗಳ ಬಯಲಾಗಲಿ ಚುನಾವಣೆ ನಡೀಲಿಲ್ಲ, ಮಾತಾಡಲಿಲ್ಲ. ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತಂದ್ರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲ್ ಕೆರೆದು ಜಗಳಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರತು ಬೇರೇನೂ ನಡೆದಿಲ್ಲ ಇಲ್ಲಿ. ಇನ್ನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಲಿ, ದೇವೇಗೌಡರು ಮಾಡಿದಂಥ ಕಾರ್ಯಕ್ರಮ ಆಗಲಿ, ಕುಮಾರಸ್ವಾಮಿ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥದ್ದಾಗಲಿ ಯಾವತ್ತು ಚರ್ಚೆ ಆಗಲಿಲ್ಲ. ಚರ್ಚೆ ಆಗಿದ್ದೇನೋ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಾಯಿಗೆ ಬಂದಂಗೆ ಬೈಯೋದನ್ನ ಬಿಟ್ರೆ, ವೈಭವೀಕರಿಸಿ ಬೈಯೋದನ್ನ ಬಿಟ್ರೆ ಇನ್ನೇನು ನಡೀತಲ್ಲಿ? ಜಮೀರ್ ಅವರು ಈ ಹಿಂದೆನೆ 2 ಸಾರಿನ 3 ಸಾರಿನ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ದಾಖಲೆಗಳಲ್ಲಿದೆ. ಯಾಕೆ ನೀವು ಮಾಧ್ಯಮದವರು ಇಷ್ಟೊಂದು ಕಠಿಣವಾಗಿ ಅವತ್ತು ಮಾತಾಡಲಿಲ್ಲ? ಜಮೀರ್ ಅಹಮದ್ ಅವ್ರು ಅವತ್ತೇ ಮಾತಾಡಿತ್ತು ಅಂತ ಅಂದ್ರೆ ಅವರ ಮಾತಿನಲ್ಲಿ ಲಗಾಮ್ ಇರ್ತಿತ್ತು. ವಕ್ಫ್ ವಿಚಾರ ಅಲ್ಲ ಇದು. ವಕ್ಫ್ ವಿಚಾರ ಸ್ವಲ್ಪ ಹೊತ್ತಿನ ಕೇಳಿ. ವಕ್ಫ್ ವಿಚಾರ ಕೂಡ ಎಲ್ಲಿ ಯಾವತ್ತು ಇದು ವಕ್ಫ್ ವಿಚಾರ ಎಲ್ಲ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು 2019, 2018, 19, 20, 22ರಲ್ಲಿ ವಕ್ಫ್ ಹೆಸರಿಗೆ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಅವತ್ತಿದ್ದಂಥ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ. ಚುನಾವಣೆ ಬಂತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀರಿ ಮಾಧ್ಯಮಗಳು. ನೋಡ್ರಿ, ಸ್ವಲ್ಪ ಹೊತ್ತಿನ ಹೇಳಿ, ನನಗೂ ಗೊತ್ತಿದೆ ರೀ, ನಾನು ಸ್ವಲ್ಪ ಹೊತ್ತಿನ ಕೇಳಿ. ಚನ್ನಪಟ್ಟಣದಲ್ಲೂ ಯಾವುದೋ ಒಂದು RTCನ ಎಲ್ಲರೂ ಮನೆ ಮನೆಗೆ ಕಳಿಸಿದ್ರು. 2019ರಲ್ಲೋ 21ರಲ್ಲೋ ಯಾವುದೋ ಒಂದು ಕಾಲಮ್ ನಂಬರ್ 11 ಎಲ್ಲ ಹಾಕಿದ್ದಾರೆ. ಯಾರೋ ಒಬ್ಬ ಗೌಡ ಇಂತಿಂತವ್ರು ಅಂತ ಹೇಳಿ ಒಂದು 15 ಗುಂಟೆ 10 ಗುಂಟೆ ಎಲ್ಲ ಅವ್ರ ಹೆಸರಿನಲ್ಲಿ ಖಾತೆ ಇದೆ. ಅವರು ಅವತ್ತಿಂದ ಇಲ್ಲದೆ ಇರುವಂತ ಜಾತಿ ವಿಚಾರಗಳು, ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ? ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಆಗ್ತಾ ಇಲ್ವಾ? ರಾಜಕೀಯ ಪಕ್ಷಗಳಿಗೆ ನಮ್ಮನ್ನ ತಿದ್ದೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ? ನಮ್ಮನ್ನ ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಸಮಾಜದ ಒಳಿತಿಗಾಗಿ, ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ಹೇಳಿ ನಮ್ಮನ್ನ ಯಾವ ರೀತಿಯಲ್ಲಿ ತಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ನಾವು ನಿಮ್ಮನ್ನ ಬಹಳ ಗೌರವಿಸ್ತೇವೆ. ಮಾಧ್ಯಮಗಳು ನಮ್ಮನ್ನ ತಿದ್ದುತ್ತವೆ ಅಂತ ಹೇಳಿ. ನೀವು ತಿದ್ದುತ್ತಾ ಇಲ್ಲ. ಖಂಡಿತ ಆಗ್ತಾರೆ. ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನ ತಿದ್ದುವಂತ ಪ್ರಯತ್ನಗಳು ಹಿಂದೆ ಎಲ್ಲ ನಡೆದಿದೆ. ರಾಮಕೃಷ್ಣ ಹೆಗಡೆ ಅವರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ. ಅತ್ತಿಂದ ಈಚೆಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ ನೋಡ್ತಾ ಬಂದಿದ್ದೇನೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂಥ ಪಾತ್ರವನ್ನು ವಹಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ. ಒಂದು ಪರವಾಗಿ ಚುನಾವಣೆಯನ್ನ ಮಾಡ್ತಕ್ಕಂಥ, ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀರಿ. ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ಮಾತಾಡ್ತೀರಿ. 3 ಗಂಟೆ ಮೇಲೆ ಬಂದಾಗುತ್ತೆ ಎಲ್ಲನೂ. ನೋವಾಗೋದಿಲ್ವಾ ನಮ್ಗೆ?
ಎಷ್ಟು ಸರಿ ಹೇಳಿದ್ದಾರೆ ನಿಮಗೆ ಅವ್ರ ಹೇಳಿಕೆನ? ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದ್ರೆ ಅದನ್ನ ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು. ಇವ್ರು ಅವ್ರನ್ನ ಬೈದಿರ್ಬೋದು. ಈಗ ನಾನು ಯಾರನ್ನ ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ, ನನ್ನನ್ನು ಅವರು ಬೈದಿದ್ದಾರೆ. ವೈಯಕ್ತಿಕ ಟೀಕೆಗಳದ್ದು. ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು. ನಾನೇನಾರು ಆವೇಶದಿಂದ ಏನಾರು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಫಲಿತಾಂಶ ಗೆಲ್ತೀವ್ರಿ. ಅವ್ರಿಗೆ ಪಾಪ ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ, ಹೇಳವ್ರೆ. ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ, ಹಾಗೆ ಹೇಳಿದ್ರಲ್ಲ ಸರ್, ರಿಸಲ್ಟ್ ಬರೋಕ್ಕೂ ಮುಂಚೆನೆ ಸೋತೀನಿ ಅಂತಾನೆ ರಿಸಲ್ಟ್ ಬರೋಕ್ಕೂ ಮುಂಚೆನೆ ಹಿಂದೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅಂದ್ರೆ ಆ ಕ್ಷೇತ್ರದ ಬಗ್ಗೆ ಅವ್ರಿಗೊಂದು ಐಡಿಯಾ ಮಾಹಿತಿ ಇರುತ್ತಲ್ಲ. ಬೂತ್ ಲೆವೆಲ್ ಅಲ್ಲಿ ಎಷ್ಟು ನೋಡ್ರಿ, ನಡೆಯೋಕ್ಕೂ ಮುಂಚೆ ಗೆಲ್ತೀನಿ ಅಂದ್ರು. ನೋಡ್ರಿ, ಮುಂಚೆ ಗೆಲ್ತೀನಿ ಅಂತಾನೆ ಬರ್ಬೇಕಲ್ವ? ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ, ಅವ್ರಿಗೆ ಯಾಕೆ ನಾನು ಏನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ಬೇಕಾಗ್ಬೋದು. ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು. ಸರ್, ಈಗ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಈಗ ಮಾತಾಡಿದ್ದಾರೆ ಸರ್, ನನ್ನ ಕರಿಯ ಕುಳ್ಳ ಈ ಸಂಬಂಧ ಇರಲಿಲ್ಲ, ಆದ್ರೆ ಇದನ್ನೆಲ್ಲ ಸಿಎಂ ಸಮರ್ಥಿಸಿಕೊಡ್ತಾರೆ, DCM ಸಮರ್ಥಿಸಿಕೊಡ್ತಾರೆ. ಅಂದ್ರೆ ಇದೊಂದು ನಾಗರಿಕ ಸರ್ಕಾರನ ಇದು. ನೋಡ್ರಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನ 3 ಬಾರಿನ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಸರ್, ಯೋಗೇಶ್ವರು ಒಂದು ಸರಿ ಯೋಗೇಶ್ವರ್ ಪದೇ ಒಂದು ಮಾತಾಡಿದ್ರು. ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗ ಆಗಿರ್ಬೋದು, DK ಶಿವಕುಮಾರ್ ಅವರು ಒಕ್ಕಲಿಗರು ಆದರೂ ಕೂಡ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನೇ ಒಕ್ಕಲಿಗ ನಾಯಕ ಅನ್ನುವಂಥ ಭಾವನಾತ್ಮಕವಾಗಿ ತಿಳಿದಿದ್ದಾರೆ ಅನ್ನುವಂಥ ಅಂಶವನ್ನು ಪದೇ ಪ್ರಸ್ತಾಪ ಮಾಡ್ತಾರೆ. ನೋಡ್ರಿ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ ಏಕೈಕ ನಾಯಕ. ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರವನ್ನು, ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಕೂಡ ಗೌರವ ಇದೆ, ಆದರೆ ಅವ್ರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ. ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ, ಅವರ ಹುದ್ದೆ ಎಲ್ಲ ಅಲಂಕರಿಸಿದಂಥ ಹುದ್ದೆಗೆ, ಅವರ ಹೋರಾಟಕ್ಕೆ, ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಸರ್, ಪಕ್ಷದಿಂದ ಕಡಿವಾಣ ಹಾಕಿದ್ರಿ ಸರ್ ಮಾತುಗಳಿಗೆ ಫಸ್ಟ್, ಕೊನೆಯಲ್ಲಿ ಈ ತರಹದ ಹೇಳಿಕೆಗಳು. ನೋಡಪ್ಪ, ಸ್ವಲ್ಪ ಹೊತ್ತಿನ ಕೇಳಿ. ಇಲ್ಲಿ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ. ಅವರು ಕ್ಷಮೆನೂ ಕೇಳಿದ್ದಾರೆ. ಆ ಥರ ಏನಾರು ಇತ್ತು ಅಂತ ಅಂದರೆ ನಾನು ಹೇಳೋದು, ನೀವು ಮಾಧ್ಯಮಗಳು ವೈಭವೀಕರಿಸುವಂಥ ವಿಚಾರನ ಯಾಕೆ ಹಿಂದೆನೇ ಹೇಳಿದಾಗ ಇಷ್ಟೊಂದು ನೀವು ವೈಭವೀಕರಿಸಿದ್ರೆ ಅಥವಾ ಅವ್ರಿಗೆ ಇದು ಮಾಡಿದರೆ ಅವ್ರ ಮುಂದಕ್ಕೆ ಯಾವತ್ತೂ ಕೂಡ ಈ ಥರದ ಪದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ನಾವು ಯಾಕೆ ಅದನ್ನ ಪ್ರಶ್ನೆ ಮಾಡಬೇಕಾದ್ರೆ ಮಾಡಲಿಲ್ವಲ್ಲ. ಈಗ ನನ್ನನ್ನು ನಾನು ಕಪ್ಪಗಿದ್ದೀನಪ್ಪ, ನನ್ನನ್ನು ಕರಿಯ ಅಂದ್ರೆ ಏನು ಮಾಡೋಕ್ಕಾಯ್ತದ? ನಾನು ಬೆಳಗಿದ್ದೀನಿ ಅನ್ನೋಕ್ಕಾಯ್ತದ? ಬೆಳಗಿದ್ದೀನಿ ಅನ್ನೋಕ್ಕಾಯ್ತದ? ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ. ನಮ್ಮನ್ನು ಬೇರೆಯವರು ನಿಕ್ ನೇಮ್ಗಳಲ್ಲಿ ಬಹಳಷ್ಟು ಕರೀತಾರೆ. ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ನಿಕ್ ನೇಮಲ್ಲಿ ಕರಿತಾ ಇರ್ತಾರೆ. ಕರೀತಾರಾ ಇಲ್ವಾ? ಸರ್, ಸಾರ್ವಜನಿಕವಾಗೂ ಕರೀತಾರೆ ರೀ. ಒಳ್ಳೆ ಚೆನ್ನಾಗಾಯ್ತಲ್ಲ. ಒಂದು ಬಣ್ಣದ ಒಂದಲ್ಲ, ಬಣ್ಣ
ಅದು ಸ್ವಲ್ಪ ಕೇಳಿಲ್ಲ, ಅದು ನಿಮ್ಮ ಹೇಳಿಕೆ ತಿರ್ಚಿರುವಂಥದ್ದು. ಅವರು ಚುನಾವಣೆಯಲ್ಲಿ ಅವರು ಮತಗಳಿಗೆ ಹಣ ಕೊಡ್ತಾ ಇದ್ದಾರೆ, ಆ ಮತಗಳಿಗೆ ಹಣ ಕೊಡೋದನ್ನ ನೀವು ಈಸ್ಕೋಬೇಡಿ. ಹಂಗೇನಾರ ಇತ್ತು ಅಂತಂದರೆ ನಾನೇ ದುಡ್ಡು ಕೊಟ್ಟು ನಿಮಗೆ ಏನು ಬೇಕೋ ನಾವೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿ ದುಡ್ಡು ಮಾಡೋಣ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಅವರೇನು ಅವ್ರ ಕುಟುಂಬನ ಖರೀದಿ ಮಾಡ್ತೀನಿ ಸ್ಪಷ್ಟನೆ ತಕ್ಷಣವೇ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೆನ. ನಾನೇನು ಅವ್ರ ಕುಟುಂಬದ ವಿಚಾರ ಏನು ಮಾತಾಡಲಿಲ್ಲ. ನಾನು ಹೇಳಿರೋದು ರಾಜಕೀಯದಲ್ಲಿ ನೀವು ದುಡ್ಡಿಗೆ ಮಾರ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹಣದ ಹೊಳೆಯನ್ನು ಕುಮಾರಸ್ವಾಮಿ ಅವರು ಹರಿಸ್ತಾ ಇದ್ದಾರೆ, ಅದಕ್ಕೆ ಬಲಿ ಆಗಬೇಡಿ ಅಂತ ಹೇಳಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಹಣದ ಒಳಗೆ ಹರಿಸಿದ್ದಾರೆ ಸರ್. ಚನ್ನಪಟ್ಟಣದವ್ರನ್ನ ಕೇಳಿ, ಚನ್ನಪಟ್ಟಣದವ್ರು ಕೇಳಿ. ಸರ್ ಈ ಸರಿ ಹಣದ ಒಳೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿತ್ತು, ಸ್ಪೆಷಲಿ ಚನ್ನಪಟ್ಟಣದಲ್ಲಿ ಎಲ್ರಿಗೂ ಕೂಡ ಏನೇನು ಹಣ ಕೊಟ್ಟಿದ್ದಾರೆ ಅನ್ನೋದು. ನೋಡ್ರಿ, ಇಲ್ಲಿ ಕೆಲಸಕ್ಕೆ ಬೆಲೆ ಇಲ್ಲ, ಸಮಾಜ ಸೇವೆಗೆ ಬೆಲೆ ಇಲ್ಲ. ಇಲ್ಲಿರೋದು ಹಣ ಮತ್ತು ಜಾತಿ ಧರ್ಮ, ಇಷ್ಟು ಮಾತ್ರ ಬೇಕಾಗಿರೋದು ಜನಕ್ಕೆ. ಅದು ಸತ್ಯವಾದಂಥ ಮಾತು ಇವತ್ತು ಜನಗಳ ಮುಂದೆ ಇದೆ. ಕೆಲಸ ಮಾಡಿದ್ದೀನಿ ಓಟ್ ಹಾಕಿ ಅಂತ ಕೇಳೋ ಪರಿಸ್ಥಿತಿನಲ್ಲಿ ಯಾವ ರಾಜಕಾರಣಿನೂ ಇದ್ದರೆ ಅವ್ರ ರಾಜಕಾರಣ ಕಷ್ಟ ಆಗುತ್ತೆ. ಸುಳ್ಳು ಹೇಳೋದನ್ನು ಕಲ್ತ್ಕೋಬೇಕು ಚೆನ್ನಾಗೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ಅಂದ್ರೆ ಅಲ್ಲಿಗೆ ನೀವು ಕುಮಾರಸ್ವಾಮಿ ಅವರು ಆಡಿಯೋ ಪ್ಲೇ ಮಾಡಿ ಸರಿ ಅಂತ ಆಯ್ತು. ಯಾವುದು ಈಗ 5 ವರ್ಷ ಇರೋದ್ರ ಬದಲಿಗೆ ಲಾಸ್ಟ್ 1 ವೀಕ್ ಹೋಗಿ ಕೆಲಸ ಮಾಡೋದು ವರ್ಕೌಟ್ ಆಗಿದೆ, ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆಯಾ ಹಾಗಾದ್ರೆ? ಇಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ, ನನ್ನ ಹೇಳಿಕೆ ಅಲ್ಲ ಇದು. ನಾನು ಜನಗಳಲ್ಲಿ ಆ ಥರದ ಪರಿಸ್ಥಿತಿ ಕಾಣಿಸ್ತಾ ಇದೆ. ಜನಕ್ಕೆ ಕೆಲಸ ನನ್ನ ನೋವಿನ ಮಾತಿದು. ಕೆಲಸ ಮಾಡಿದವ್ರಿಗೆ ಗೌರವ ಇಲ್ಲ ಅಂತ, ನನ್ನೂ ಸೇರಿದಂಗೆ. ಕೆಲಸ ಮಾಡಿ ಓಟ್ ಕೇಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನೇ ಇಲ್ಲ. ಜಾತಿ ಹೇಳಬೇಕು, ಧರ್ಮ ಹೇಳಬೇಕು, ಸುಳ್ಳು ಹೇಳಬೇಕು. ಸರ್, ನೀವು ಎಲೆಕ್ಷನ್ ಸ್ಕ್ವಾಡ್ಗಳನ್ನ ನೋಡಿದ್ದೀರಾ? ವಿಧಾನಸಭೆಯಲ್ಲಿ ವಾಸ್ತವ ಮಾತಾಡಿದ್ರೆ ಸರ್? ನನಗೆ ಗೊತ್ತಿಲ್ಲ. ಅವ್ರು ವಾಸ್ತವ ಮಾತಾಡಿದ್ರು, ಅವ್ರು ಖರೀದಿಗೆ ಮಾಡ್ಕೊಳ್ಳೋದಕ್ಕೆ ಮೊದಲಿಂದನೂ ಅವ್ರು ನಡ್ಕೊಬಂದಂಥ ರೀತಿ ಅದನ್ನು ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ನನ್ನ ವೈಯಕ್ತಿಕವಾದಂಥದ್ದು ನಾನು ಹೇಳಿದ್ದೆ. ಅವ್ರದ್ದು ಏನು ಕತೆ ನನಗೆ ಗೊತ್ತಿಲ್ಲ. ಅವ್ರ ಸ್ಟೇಟ್ಮೆಂಟ್ನ ನಾನು ಎಂಡಾರ್ಸ್ ಮಾಡೋಕ್ಕಾಗುತ್ತಾ? ನೀವು ಬೇಕಾದ್ರೆ ಎಂಡಾರ್ಸ್ ಮಾಡ್ಬೋದು. ನಿಮ್ಮ ಹತ್ರ ಭಾಳ ಆತ್ಮೀಯರು ಇರ್ತಾರೆ, ಬ್ರದರ್ ಅಂತ ಹೇಳ್ಬಿಟ್ಟು. ಸರ್, ಎಲೆಕ್ಷನ್ ಕಮಿಷನ್ ಸಲ ಫ್ರೀ ಅಂಡ್ ಫೇರ್ ಕೆಲಸ ಮಾಡಿದೆ ಅನ್ಸುತ್ತೆ. ಎಲ್ಲಿಗೆ ಹೋದ್ರು ಎಲ್ಲ ಎಲೆಕ್ಷನ್ ಬೂತ್ಗಳು ಎಲ್ಲ ವೋಟಿಂಗ್ ಆಗ್ತಿತ್ತು, ಅಲ್ಲೇ ಬಿರಿಯಾನಿ ಹಂಚಿಕೆ ಆಗ್ತಿತ್ತು, ಅಲ್ಲೇ ಕೆಲವು ಕಡೆ ವಿಡಿಯೋಗಳು ಬಂದಿದೆ, ವೈರಲ್ ವಿಡಿಯೋಗಳು, ಹಣಗಳನ್ನು ಹಂಚಿಕೆ ಮಾಡ್ತಿರುವಂಥದ್ದು ಇದೆಲ್ಲ ಆಗಿದೆ. ಫ್ರೀ ಹ್ಯಾಂಡ್ ಬಿಟ್ಟಿದ್ರೆ ಹೇಗೆ ಅಂತ ಅನ್ಸುತ್ತೆ ನನಗೆ. ಸ್ಪೆಷಲಿ ವಿಸಿಬಲ್ ಇತ್ತು ಚನ್ನಪಟ್ಟಣ, ಭಾಳ ಕಡೆ, ಸುಮಾರು ಕಡೆ. ನಾನು ಇರಲಿಲ್ಲ, ನಾನು ಕ್ಷೇತ್ರದ ಹೊರಗಡೆ ಇದ್ದೆ, ನಾನೇನಿರಲಿಲ್ಲ. ನಾನೇನು 5 ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ 5:15 ನೀವು ಖಾಲಿ ಮಾಡಬೇಕು ಅಂಥೇಳಿ. ನಾವು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಮ್ಮ ಕಾರ್ಯಕ್ರಮ ಮುಗಿದಿದ ತಕ್ಷಣ ನಾವು ಕಾನ್ಸ್ಟಿಟ್ಯೂನ್ಸಿಯಿಂದ 4 ಗಂಟೆಗೆಲ್ಲ ನಾವು ಅಲ್ಲಿಂದ ಬಿಟ್ಬಿಟ್ವಿ, ರಾಮನಗರದಿಂದ, ಚನ್ನಪಟ್ಟಣದಿಂದ. ನಾವು ರಾಮನಗರದಲ್ಲಿ ಊಟ ಇತ್ತು, ಊಟಕ್ಕೆ ಬಂದ್ವಿ, ಅಲ್ಲೇ ಆಮೇಲೆ ತಿರ್ಗಾ ವಾಪಸ್ ಚನ್ನಪಟ್ಟಣದ ಕಡೆ ಹೋಗಲೇ ಇಲ್ಲ. ನಾವು ಚನ್ನಪಟ್ಟಣಕ್ಕೆ ಹೋದಾಗ ನಿನ್ನೆ ಪೋಲಿಂಗ್ ಆದಮೇಲೆ 6 ಗಂಟೆ 6:05 ನಾವು ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ಕೊಂಡು, ನಮ್ಮ ಆ್ಯಕ್ಚುಲಾಗಿ ನಮ್ಮ ಸಾಕಷ್ಟು ಜನ ಕಾರ್ಯಕರ್ತರುಗಳು ಹೊರಗಡೆಯಿಂದ ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡಿದ್ರು. ಸೊ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು, ಜೊತೆಗೆ ಏನಾಗಿದೆ ಚುನಾವಣೆ ಬೂತ್ ವೈಸು ಕೇಳೋಣ ಅಂಥೇಳಿ ಎಲ್ಲ ಬೆಂಗಳೂರಿಗೆ ಬರ್ತೀವಿ ಅಂತಿದ್ರು. ಬೆಂಗಳೂರಿಗೆ ಯಾರು ಬರಬೇಡ್ರಪ್ಪ, ನಾವೇ ಅಲ್ಲಿಗೆ ಬರ್ತೀವಿ ಅಂತೇಳಿ ಅಲ್ಲೇ ಹೋಗಿ ನಾವು ಅಲ್ಲಿ ಒಳಗಡೆನೇ ಹೋಗಿಲ್ಲ. ಸರ್, ಇನ್ನೊಂದು ಯೋಗೇಶ್ವರ ಜಮೀರಿ ಹೇಳಿಕೆ ಒಂದು ಭಾಗ ಆದರೆ, ಇನ್ನೊಂದು ನಮ್ಮ ಪಕ್ಷದ ನಾಯಕರು ದೇವೇಗೌಡರ ವಿರುದ್ಧ ಮಾತಾಡಿದ್ದು ಕೂಡ ಅದೊಂದು ಪ್ರಮುಖವಾಗಿದೆ. ನನಗೆ ಗೊತ್ತಿಲ್ಲ ರೀ, ನೀವು ವಿಶ್ಲೇಷಣೆ ಮಾಡೋರು ಹೆಂಗೆ ವಿಶ್ಲೇಷಣೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ, ನಾನು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ. ನನ್ನ ವಿಶ್ಲೇಷಣೆ ಏನು ನಿಮ್ಮ ಬಗ್ಗೆ ಅಂತೇಳಿ ಹೇಳಿದ್ದೀನಿ.
ನೀವು ನನ್ನ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತೀರೋ ಸಾಯಂಕಾಲ ನೋಡ್ತೀನಿ. ಬಟ್ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಸರ್. ಟೈಮ್ ಇದೆ, ಇನ್ನು ಸಮಯ ಇದೆ. ಅಲ್ಲ, ಯಾಕೆಂದರೆ JDS ಅವರು ಆಲ್ರೆಡಿ ಸೆಲೆಬ್ರೇಷನ್ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಸಮಾವೇಶ ಮಾಡ್ತಾರೆ ಒಳ್ಳೇದಾಗಲಪ್ಪ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ತಪ್ಪು ಅಂತ ಹೇಳಿದ್, ನಾವು ಸಮಾವೇಶ ಮಾಡೋದು ಅಥವಾ ಸೆಲೆಬ್ರೇಷನ್ ಮಾಡೋದು ತಪ್ಪು. ಮತಗಟ್ಟೆನಲ್ಲಿ ತೀರ್ಪು ಕೊಟ್ಟಿರೋನು ಮತದಾರ, ನಾನು ಅಲ್ಲ, ಬೇರೆಯವರು ಅಲ್ಲ. ಯೋಗೇಶ್ವನ್ಗೆ ಒಂದು ಓಟ್ ಇತ್ತು ಅಂತ ಕಾಣಿಸ್ತದೆ, ಯೋಗೇಶ್ ಒಂದು ಓಟ್ ಹಾಕಿರ್ಬೇಕೇನೋ. ಹಾಂ, ಎರಡನೇ ಓಟು ಹಾಕೋಕ್ಕಾಗಿರಲ್ಲ ಅಂತ ಹೇಳಿ ಪಾಪ. ಇನ್ನು ಬೇರೆಯವರು BHEL ಓನರ್ ಇರ್ತಾರೆ. ಸರ್, ನಿಮಗೆ ಈ ಚುನಾವಣಾ ಪ್ಯಾಟರ್ನಲ್ಲಿ ಅಂದರೆ ನೀವು ಎಲೆಕ್ಷನ್ವರೆಗೂ ಕೂಡ ಒಂದು ರೀತಿಯಲ್ಲಿ ಯೋಗೇಶ್ವರ್ ಅನ್ನೋ ರೀತಿಯಲ್ಲಿ ಚರ್ಚೆ, ಆಮೇಲೆ ಏನೋ ಬದಲಾವಣೆ ಆಯಿತು, ಒಂದು ರೀತಿ ಬೇರೆ ಬೇರೆ ಥರದ್ದು ತಂತ್ರಗಾರಿಕೆ ಆ ಥರದ್ದೆಲ್ಲ ಆಗಿದೆ ಸರ್ ಚನ್ನಪಟ್ಟಣದಲ್ಲಿ? ಆ ಥರದ್ದು ಆಗಿದೆಯಾ? ಸಾಕಿಷ್ಟೇ ಇವತ್ತು, ಬಿಟ್ಬಿಡ್ರಿ. ನೀವೇನು ಸುದ್ದಿನ ಕೊಟ್ಟಿಲ್ಲ ಸರ್, ನಮಗೆ ಕ್ಲಾಸ್ ತೊಗೊಂಡ್ಬಿಟ್ರಿ ಸರ್. ಸುದ್ದಿ ಯಾಕೆ ಕೊಟ್ಟಿಲ್ಲ? ಈಗ ಸುದ್ದಿ ಪೂರ್ತಿ ಕೊಟ್ಟಿದ್ದೀನಿ. ಸುಖೇಶ್ ಹೇಳಿ ಸುದ್ದಿ ಕೊಟ್ಟಿಲ್ಲ ಅಂತ. ಕೊಟ್ಟಿಲ್ವ ನಾವು ಸುದ್ದಿ ಕೊಟ್ಟಿಲ್ವಾ? ಲೈವ್ ಹೋಯ್ತಾ ಇದೆಯಾ? ನಿನ್ನೆ ಒಂದು ವಿಡಿಯೋ ಸರ್, ಎಲೆಕ್ಷನ್ ಮುಗಿದ ಮೇಲೆ ಒಂದು ವಿಡಿಯೋ ಹೊರಬಿಟ್ಟಿದ್ರು. DK ಸುರೇಶ್ ಅವರು ಅವರ ಕಾರ್ಯಕರ್ತರ ಜೊತೆಗೆ 500 ರೂಪಾಯಿ ಹಂಚಿಕೆ ಆಗಿದೆ. ಅದು ನೀವು ನಿನ್ನೆ ಮಾತಾಡಿರೋದು, ಯಾವ ಕೆಲಸಕ್ಕೆ ಮಾತಾಡಿರೋದು ಗೊತ್ತಿಲ್ಲ. ಆ ವಿಡಿಯೋನ ಹೊರಬಿಟ್ಟಿದ್ರು. ಹೊರಬಿಟ್ಟು ಅದನ್ನು ವೈರಲ್ ಆಗಿದೆ ಆ ವಿಡಿಯೋ. ಅವ್ರ ಕ್ಲಾರಿಫಿಕೇಶನ್, ಜನತಾ ದಳದ ಟ್ವಿಟರ್ ಹ್ಯಾಂಡ್ಲು, BJP NDA ಟ್ವಿಟರ್ ಹ್ಯಾಂಡ್ಲು, ಅದನ್ನು ಸ್ಪೀಡಾಗಿ ಮಾಡಿ ಇದು ಹೀಗೆ ಬ್ರದರ್ಸ್ ಅವರು ಹಣ ಹಂಚಿಕೆ ಮಾಡಿರೋದು ಎಲೆಕ್ಷನ್ನಲ್ಲಿ ಅಂತ ಹೇಳಿದ್ದಾರೆ. ಕ್ಲಾರಿಫಿಕೇಶನ್ ಏನು ಸರ್? JDS ಅವರು BJPಯವರು ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಅಷ್ಟೇ, ಇನ್ನೇನಿದೆ? ಆ ವಿಡಿಯೋ ಬಿಟ್ಟು ಈಗ ಹೇಳ್ದ, ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಸರ್, ನೀವು ಚನ್ನಪಟ್ಟಣ ಕ್ಷೇತ್ರಕ್ಕೆ ಮತದಾರರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಹೋಗ್ತಿದ್ದೀರಿ? ಸಲ್ಸೋಣ, ಇನ್ನು ಟೈಮ್ ಇದೆ, ಸಮಯ ಇದೆ. ನಾನು ಕಾರ್ಯಕರ್ತರನ್ನಾಗಲಿ ಮತದಾರನಾಗಲಿ ಯಾವತ್ತೂ ಬಿಟ್ಕೊಟ್ಟವನಲ್ಲ, ಮುಂದೇನೂ ಬಿಡೋದಿಲ್ಲ. ನಿಮ್ಮ ಕಾನ್ಫಿಡೆನ್ಸ್ ತುಂಬ 100% ಕಾಣಿಸ್ತಾ ಇದೆ ಸರ್. ಯೋಗೇಶ್ವರ್ ಅವರ ಕಾನ್ಫಿಡೆನ್ಸ್ ಆ ರೀತಿ ಇರಲಿಲ್ಲ. ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಏನು ಫೀಡ್ಬ್ಯಾಕ್ ಬಂದಿದೆ ಅದನ್ನು ತಿಳಿಸಿದ್ದಾರೆ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾವು ಗೆಲ್ತೇವೆ ಅನ್ನೋಂಥ ಮಾತನ್ನ ಹೇಳ್ತೀವಿ. ಕೊನೆ ಫಲಿತಾಂಶ ಬೇರೆ. ಪೂನಯ್ಯ ಡಬ್ಬ ನಾನು ಹಾಕಿರೋದ? ಡಬ್ಬ ಯಾರು ಹಾಕಿರೋದು? ಓಟ್ ನನಗಿದ್ದಿದ್ದು ಒಂದೇ ಅಲ್ವಾ? ನಾನು ಹಾಕಿರೋದು ಒಂದೇ ಓಟು. ನನ್ನ ಓಟಿನ ಮೇಲೆ ನಾನು ಡಿಪೆಂಡ್ ಆಗಬೇಕು, ಬೇರೆಯವ್ರ ಓಟಿನ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗುತ್ತಾ? ನೀವೇನೇನು ಹೇಳ್ತೀರೋ. ನನ್ನ ಎಲೆಕ್ಷನಲ್ಲಿ ನೀವು 8 ಲಕ್ಷ ಆಪ್ರೇಷನ್ ಮಾಡಿಸಿದ್ರಿ, 8 ಲಕ್ಷ ಹಾರ್ಟ್ ಆಪ್ರೇಷನ್ ಮಾಡಿಸಿದ್ರಿ. ಹೃದಯ ಇಲ್ಲದೆ ಇರೋರಿಗೆಲ್ಲ ಹೃದಯ ಪ್ರಿಪ್ಲಾಂಟ್ ಮಾಡಿಸಿದ್ರಿ. ಅದನ್ನೆಲ್ಲ ಹೇಳೋಕ್ಕಾಗತ್ತಾ ಈಗ ನಾನು? ಈಗ ನೀವೇನಾರು ಹೇಳ್ತು ಅಂದ್ರೆ ಅವರೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ಅವ್ರ ಹೃದಯ ಮಿಡಿತೋ ನಿಮ್ಮ ಹೃದಯ ಮಿಡಿತೋ ನನಗೆ ಗೊತ್ತಿಲ್ಲ. ಅವ್ರ ಹೃದಯಕ್ಕಿಂತ ನಿಮ್ಮ ಹೃದಯ ಜಾಸ್ತಿ ಮಿಡಿದು ಕೋವಿಡ್ ಹಗರಣದ ವಿಚಾರಕ್ಕೆ ಅವ್ರ ಮೇಲೆ ಕೂಡ SIT ಮಾಡೋದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿದ್ದಾರೆ ಯಾರು? ಡಾಕ್ಟರ್ ಮಂಜುನಾಥ್. ನನಗೆ ಕೋವಿಡ್ ವಿಚಾರ ಗೊತ್ತಿಲ್ಲ. ಅದು ಸರ್ಕಾರದ ತೀರ್ಮಾನಗಳು, ಸರ್ಕಾರದ ನಡವಳಿಕೆಗಳು. ಸರ್ಕಾರ ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳ ಬಗ್ಗೆ ಇಡೀ ರಾಜ್ಯದಾದ್ಯಂತ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ. ಹಲವಾರು ದಾಖಲೆಗಳನ್ನು ಕೂಡ ಅವತ್ತೇ ನಾವು ಬಿಡುಗಡೆ ಮಾಡಿದ್ವಿ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಮಿಷನನ್ನು ರಿಟೈರ್ಡ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್
ಜಸ್ಟಿಸ್ ಖನ್ನಾ ಅವರ ಸಮಿತಿಯನ್ನು ನೇಮಕ ಮಾಡಿದರು. ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಅದು ಏನು ಈಗ ಸಬ್ ಕಮಿಟಿಯನ್ನು ಮಾಡಿದ್ದಾರೆ, ಅದು ವಿಚಾರಣೆಗಳು ಚರ್ಚೆ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಈಗ ಒಂದು SIT ಕೂಡ ರಚನೆ ಆಗಿರಬೇಕು ಅಂತ ಕಾಣಿಸುತ್ತೆ. SIT ಅವರು ತನಿಖೆ ಮಾಡಿ ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.